ನಂಗೆ ಅನ್ಸುತ್ತೆ ನೀವು ಈ ಥರ ಶಂಕರಪಾಳಿನ ಟ್ರೈ ಮಾಡಿರಲ್ಲ ಅಂತ. ಒಂದ್ಸಾರಿ ಟ್ರೈ ಮಾಡಿ ನೋಡಿ. ಗೋಧಿ ಹಿಟ್ಟಿನಿಂದ ಮಾಡಿರೋದು ಕ್ರಿಸ್ಪಿಯಾಗಿದೆ, ಟೇಸ್ಟ್ ಅಂತೂ ಸಖತ್ತಾಗಿದೆ. ಹಾಗೆ ಒಂದೇ ಹಿಟ್ಟನ್ನು ಕಲಿಸ್ಬಿಟ್ಟು ನೀವು ಸಿಹಿಯಾದ ಶಂಕರಪಾಳಿ ಮತ್ತು ಪೇರಿ ಪೇರಿ ಶಂಕರಪಾಳಿ, ಖಾರವಾಗಿರೋ ಶಂಕರಪಾಳಿ ಎರಡನ್ನೂ ಮಾಡ್ಕೊಳ್ಬೋದು. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು 2 ಬೌಲ್ನಷ್ಟು ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ. 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಕಾಸಿರೋ ತುಪ್ಪ ಅಲ್ಲ ಇದು, ಹಾಗೆ ತಣ್ಣಗಿರೋ ತುಪ್ಪನೇ ಹಾಕ್ಕೊಂಡ್ರೂ ಪರವಾಗಿಲ್ಲ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ತುಪ್ಪ ಮತ್ತು ಹಿಟ್ಟು ಎರಡು ಈವನ್ ಆಗಿ ಮಿಕ್ಸ್ ಆಗಬೇಕು. ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಮಕ್ಕಳಿಗೆ 2 ಲಂಚ್ ಬಾಕ್ಸ್ನ ಕೊಡೋಕ್ಕೆ ಹೇಳ್ತಾರೆ. ಒಂದು ತಿಂಡಿಗೆ, ಬೆಳಗ್ಗೆ ತಿಂಡಿಗೆ, ಮಧ್ಯಾಹ್ನ ಊಟಕ್ಕೆ ಅಂತ. ಶಾರ್ಟ್ ಬ್ರೇಕಲ್ಲಿ ಈ ರೀತಿ ಸ್ನ್ಯಾಕ್ಸ್ನ ನೀವು ಮಾಡಿಕೊಡ್ಬೋದು. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಚಪಾತಿ ಹದಕ್ಕೆ ನಾದ್ಕೊಂಡ್ಬಿಟ್ಟಿದ್ದೀನಿ. ಒಂದು 10 ನಿಮಿಷ ಇದನ್ನು ನೆನೆಯೋಕೆ ಇಟ್ಬಿಡೋಣ. ನೆನೆಯೋವರೆಗೂ ನಾವು ಸಕ್ಕರೆ ಪುಡಿನ ರೆಡಿ ಮಾಡ್ಕೊಂಡ್ಬಿಡೋಣ. ಒಂದು ಮಿಕ್ಸಿ ಜಾರ್ಗೆ 1 ಬೌಲ್ನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಟೀ ಸ್ಪೂನಷ್ಟು ಯಾಲಕ್ಕಿನ ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡ್ಬಿಡ್ತೀನಿ. ನೋಡಿ, ಸಕ್ಕರೆನೆಲ್ಲ ರುಬ್ಕೊಂಡಾಗಿದೆ. ಇವಾಗ ಒಂದು ಸಾನ್ಗೆ ಹಾಕಿ ಸೋಸ್ಕೊಂಡ್ಬಿಡೋಣ. ಸ್ವಲ್ಪ ಪೌಡರ್ ಥರ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ಹಾಗೆ ಇಷ್ಟೊಂದು ಸಕ್ಕರೆ ಬೇಕಾ ಅಂತ ಕೇಳ್ಬೋದು. ಇಷ್ಟೆಲ್ಲ ಸಕ್ಕರೆ ಬೇಕಾಗಿಲ್ಲ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಬೋದು. ನೀವು 2 ಸ್ಪೂನ್ ಸಕ್ಕರೆನ ಕೂಡ ಹಾಕ್ಕೊಳ್ಬೋದು. ಇಲ್ಲಾಂದರೆ ಒಂದು ಸ್ವಲ್ಪ ಜಾಸ್ತಿ ಸಿಹಿ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿನೂ ಕೂಡ ಹಾಕ್ಕೊಳ್ಬೋದು. ಸೊ ನೋಡಿ, ಪೌಡರ್ ಫಾರ್ಮ್ ಆಗಿ ಶುಗರ್ ರೆಡಿ ಆಗಿದೆ. ಒಂದು ಬೌಲ್ಗೆ ತೆಗೆದಿಟ್ಬಿಡ್ತೀನಿ. ಈ ಕಡೆ ಹಿಟ್ಟು ಕೂಡ ನೆಂದಿದೆ. ಸಾಫ್ಟ್ ಆ್ಯಂಡ್ ನೈಸ್ ಆಗಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ತಾಯಿರಿ. ಇವಾಗ ಶಂಕರಪಾಳಿ ಮಾಡೋಕ್ಕೆ ಹಿಟ್ಟನ್ನು ಲಟ್ಸಿ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಲಟ್ಸೋವಾಗ ಹಚ್ಚೋಕ್ಕೆ. ಸೊ ಒಂದು ಉಂಡೆನ ತೊಗೊಂಡ್ಬಿಟ್ಟು ಅಕ್ಕಿ ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ತುಂಬ ತೆಳುವಾಗಿ ಲಟ್ಸೋಕ್ಕೂ ಹೋಗಬಾರ್ದು, ಹಾಗೆ ತುಂಬ ದಪ್ಪವಾಗೂ ಇರಬಾರ್ದು. ಚಪಾತಿಗಿಂತ ಸ್ವಲ್ಪ ತೆಳುವಾಗಿ ಲಟ್ಸ್ಕೊಂಡ್ಬಿಡೋಣ. ನೋಡಿ, ಇಷ್ಟು ಥಿಕ್ನೆಸ್ ಇದ್ದರೆ ಸಾಕು. ಇವಾಗ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಸ್ಕ್ವೇರ್ ಬೇಕಿದ್ರೆ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಡೈಮಂಡ್ ಶೇಪ್ ಇದ್ದರೆ ಶಂಕರಪಾಳಿ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿಟ್ಟಿದ್ದೀನಿ. ಒಂದು ಬಾಣಲಿಗೆ ಒಂದು 250 ml ಅಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. 1/4 kg ತುಪ್ಪ. ಕಾದಿರೋ ತುಪ್ಪಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ಶಂಕರಪಾಳಿನ ಬಿಡ್ತಾ ಹೋಗೋಣ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ತುಪ್ಪನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಎಣ್ಣೆನ ಕೂಡ ಯೂಸ್ ಮಾಡ್ಬೋದು. ಬಟ್ ತುಪ್ಪನೇ ಯೂಸ್ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಶಂಕರಪಾಳಿ ತುಪ್ಪನ ತುಂಬ ಎಬ್ಸಾರ್ಬ್ ಮಾಡ್ಕೊಳ್ಳಲ್ಲ. ಎಣ್ಣೆನ ಹಾಕಿದರೆ ಜಾಸ್ತಿ ಎಣ್ಣೆನ ಕುಡಿದ್ಬಿಡುತ್ತೆ. ಸೊ ನೀಟಾಗಿ ಈ ರೀತಿ ಸ್ವಲ್ಪ ಬ್ರೌನಿಷ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಕ್ರಿಸ್ಪಿ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್, ಮಕ್ಕಳಿಗೂ ಇಷ್ಟ ಆಗುತ್ತೆ. ಹಾಗೆ ನೋಡಿ, ಈ ರೀತಿ ಫ್ರೈ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಪೆರಿ ಪೆರಿ ಮಸಾಲಾನ ಹಾಕ್ಕೊಂಡ್ರೆ ಖಾರವಾಗಿರುವಂಥ ಶಂಕರಪಾಳಿ ರೆಡಿ ಆಗಿಬಿಡುತ್ತೆ. ಸಕ್ಕರೆ ಪುಡಿನ ಹಾಕ್ಕೊಂಡ್ರೆ ಸಿಹಿ ಆಗಿರುವಂಥ ಶಂಕರಪಾಳಿ ರೆಡಿ ಆಗಿಬಿಡುತ್ತೆ. ಈಸಿ ಇದೆ ಅಲ್ವಾ? ಸೊ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಪರಾತ್ ಮೇಲೆ ಹಾಕ್ಕೊಂಡ್ಬಿಡ್ತೀನಿ. ಬಿಸಿ ಇರುವಾಗಲೇ ನಾವು ಇದಕ್ಕೆ ಸಕ್ಕರೆ ಪುಡಿನ ಹಾಕ್ಕೊಂಡ್ರೆ ಶಂಕರಪಾಳಿ ಎಲ್ಲ ಸಕ್ಕರೆನ ಚೆನ್ನಾಗಿ ಹಿಡ್ಕೊಂಡ್ಬಿಡುತ್ತೆ. ಸೊ ಸಕ್ಕರೆ ಪುಡಿನ ಹಾಕ್ಕೊಂಡ್ಬಿಡ್ತೀನಿ. ಆವಾಗಲೇ ಹೇಳಿದ್ನಲ್ವ, ಎಷ್ಟು ಬೇಕೋ ಅಷ್ಟು ಸಕ್ಕರೆ ಪುಡಿನ ನೀವು ಹಾಕ್ಕೊಳ್ಬೋದು. ಇದೇ ರೀತಿಯಾಗಿ ನಾನು ಎಲ್ಲ ಶಂಕರಪಾಳೆನೂ ರೆಡಿ ಮಾಡಿಟ್ಕೊಂಡು ಸಕ್ಕರೆ ಪುಡಿನ ಮೇಲೆ ಹಾಕಿಬಿಟ್ಟು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕರೆ ಪುಡಿ ಎಲ್ಲ ಚೆನ್ನಾಗಿ ಹತ್ಕೊಂಡ್ಬಿಡುತ್ತೆ. ಸೊ ಎಲ್ಲ ಶಂಕರಪಾಳಿ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಖಾರ ಶಂಕರಪಾಳಿ ಮಾಡ್ಕೊಂಡ್ಬಿಡೋಣ. ಏನಿಲ್ಲ, ಶಂಕರಪಾಳಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಪೆರಿ ಪೆರಿ ಮಸಾಲಾನ ಹಾಕ್ಕೊಂಡ್ಬಿಡ್ತೀನಿ.
ಹಾಗೆ ಇದಕ್ಕೂ ಕೂಡ ನಿಮಗೆ ಸ್ವಲ್ಪ ಸ್ಪೈಸಿ ಆಗಬೇಕಿದ್ರೆ ಜಾಸ್ತಿ ನೀವು ಪೆರಿ ಪೆರಿ ಮಸಾಲಾನ ಹಾಕ್ಕೊಂಡ್ಬಿಡಿ. ಆ್ಯಂಡ್ ಪೆರಿ ಪೆರಿ ಶಂಕರಪಾಳೆ ಕೂಡ ರೆಡಿ ಆಗಿದೆ. ಟೇಸ್ಟ್ ಅಂತೂ ಖಂಡಿತ ಚೆನ್ನಾಗಿದೆ, ನೀವು ಟ್ರೈ ಮಾಡಲೇಬೇಕು. ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ಶಂಕರಪಾಳಿ ಸಿಹಿ ಆಗಿರುವಂಥ ಶಂಕರಪಾಳಿ ಕ್ರಿಸ್ಪಿ ಆಗಿದೆ, ಟೇಸ್ಟಿ ಆಗಿದೆ. ಹಾಗೆ 0 ಮೈದಾನ ಯೂಸ್ ಮಾಡಿರುವಂಥದ್ದು. ಒಂದೇ ಹಿಟ್ಟನ್ನು ಕಲಿಸ್ಬಿಟ್ಟು ಸಿಹಿ ಆಗಿರುವಂತಹ ಮತ್ತು ಖಾರವಾಗಿರುವಂಥ ಶಂಕರಪಾಳಿನ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ.